ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೇಕಾ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಯಾವುದೋ ಸ್ಮಾರಕಗಳ ಬಗ್ಗೆ, ದೇವಾಲಯ ಬಗ್ಗೆ, ಶಾಸ್ತ್ರ ಬಗ್ಗೆ ತಿಳಿಸ್ತಾ ಇಲ್ಲ. ಜನವರಿ 23 ನಾಳೆ, ಜನವರಿ 23 ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಜನ್ಮ ಜಯಂತಿ. ಹಾಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಜೀವನದ ಒಂದು ಮುಖ್ಯ ವಿಚಾರವನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ. ಸ್ನೇಹಿತರೆ, ಮೊದಲಿಗೆ ಎಲ್ಲರಿಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಜನ್ಮ ಜಯಂತಿಯ ಶುಭಾಶಯಗಳು. ಸ್ವತಂತ್ರ ಸಂಗ್ರಾಮದ ಸಮರಶೀಲ ನೇತಾರ, ಸ್ವತಂತ್ರ ಸಂಗ್ರಾಮದಲ್ಲಿ ರಾಜ್ಯ ಇಲ್ಲದ ಸಂಧಾನಾತೀತ ಅಗ್ರಗಣ್ಯ ನಾಯಕ, ವಿದೇಶಿ ನೆಲದಲ್ಲಿ ಐಎನ್ಎಯನ್ನ ಸ್ಥಾಪಿಸುವ ಮೂಲಕ ಲಕ್ಷಾಂತರ ಭಾರತೀಯ ಜನರಲ್ಲಿ, ಯುವಕರಲ್ಲಿ ಸ್ಫೂರ್ತಿಯ ನವಚೈತನ್ಯವನ್ನ ತುಂಬಿ ಬ್ರಿಟಿಷರ ವಿರುದ್ಧ ಹೋರಾಡುವ ಉತ್ಸಾಹವನ್ನ ತುಂಬಿದಂತಹ ಸಮರಶೀಲ ನಾಯಕ ಹಾಗೂ ICS ಪರೀಕ್ಷೆಯನ್ನ ಕೇವಲ 8 ತಿಂಗಳಿನಲ್ಲಿ 4ನೇ ರ್ಯಾಂಕಿನೊಂದಿಗೆ ತೇರ್ಗಡೆಯನ್ನ ಹೊಂದಿ ಮುಂದಿನ ಭವಿಷ್ಯ ಹೂವಿನ ಹಾಸಿಗೆಯಂತಿರ್ತಕ್ಕಂತಹ ಅವಕಾಶಗಳು ಇದ್ದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಠಿಣ ಹಾದಿಯನ್ನ, ಹೂವು ಮುಳ್ಳಿನ ಹಾದಿಯನ್ನ ತುಳಿತಕ್ಕಂತಹ ಒಂದು ದಿಟ್ಟ ನಿರ್ಧಾರ ಮಾಡಿದಂತಹ ಕ್ರಾಂತಿಯ ಕಿಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸರ ಇಂತಹ ಹೋರಾಟದ ಮನಸ್ಥಿತಿಯಲ್ಲಿ ಅವರ ಮನಸ್ಸಿನಲ್ಲಿ ಪ್ರೀತಿ ಅರಳಿದ್ದೇ ರೋಚಕವಾಗಿರ್ತಕ್ಕಂತಹ ಸಂಗತಿ. ನೇತಾಜಿ ಸುಭಾಷ್ ಚಂದ್ರ ಬೋಸರ ಪತ್ನಿ ಎಮಿಲಿ. ಎಮಿಲಿ ಮೂಲತಃ ಆಸ್ಟ್ರಿಯಾದ ಯುವತಿ. ಇವರ ತಂದೆ ಶೂ ತಯಾರು ಮಾಡತಕ್ಕಂತಹ ವ್ಯಕ್ತಿ. ಪ್ರಾರಂಭಿಕ ಹಂತದಲ್ಲಿ ಬಡತನ ಇದ್ರು, ಶಿಕ್ಷಣದಲ್ಲಿ ಹಲವಾರು ವ್ಯತ್ಯಯಗಳಾದ್ರೂ ಸಹ ಬಹಳ ಸೌಂದರ್ಯವತಿ, ಪ್ರತಿಭಾವಂತೆ, ಜ್ಞಾನವನ್ನ ಹೊಂದಿರತಕ್ಕಂತಹ ಮಹಿಳೆ ಎಮಿಲಿ. ಎಮಿಲಿಯನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಪರಿಚಯಿಸಿದ್ದು ವಿಯನ್ನಾದ ಖ್ಯಾತ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಮಾಥೂರ್ ಎಂಬತಕ್ಕಂಥವರು ಎಮಿಲಿಯನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಪರಿಚಯಿಸ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸರು ಅಂದಿಗೆ ಬ್ರಿಟಿಷರ ವಿಶಾರ್ಟ್ ಎಂಬತಕ್ಕಂತಹ ವ್ಯಕ್ತಿಯ ಪತ್ರಕರ್ತರಾಗಿ ಅಥವಾ ಒಂದು ರಾಜಕೀಯ ವಿಚಾರಗಳನ್ನ ಕುರಿತು ಒಂದು ಪುಸ್ತಕವನ್ನ ಬರೆಯುವ ವಿಚಾರವಾಗಿ ಅವರು ಕಾರ್ಯದರ್ಶಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಪರಿಚಯವಾದಿದ್ದೇ ಈ ಎಮಿಲಿ. ಎಮಿಲಿ ಬಹಳ ಬುದ್ಧಿವಂತಿಕೆಯನ್ನು ಹೊಂದಿದಂತಹ ವ್ಯಕ್ತಿ ಹಾಗೂ ಸ್ಟೆನೋಗ್ರಾಫರ್ ಕೆಲಸವನ್ನ ಕಲಿತಂತಹ ವ್ಯಕ್ತಿ. ಭಾಷಾ ಜ್ಞಾನವೂ ಸಹ ತುಂಬಾ ಚೆನ್ನಾಗಿ ಅವರಿಗೆ ತಿಳಿದಿತ್ತು. ಹಾಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಕಾರ್ಯದರ್ಶಿಯಾಗಿ ಎಮಿಲಿ ನೇಮಕ ಆಗ್ತಾರೆ. ಅಂತಂದ್ರೆ 1934ರಲ್ಲಿ ಈಕೆಯ ಪರಿಚಯ ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಆಗತ್ತೆ. 1934ರಲ್ಲಿ ಪರಿಚಯ ಆದಂತಹ ಎಮಿಲಿಯ ಜೊತೆ ಒಂದು ಉತ್ತಮವಾಗಿರ್ತಕ್ಕಂತಹ ಸಂಬಂಧಗಳನ್ನ ಹೊಂದಿದ್ದರಿಂದ, ಅವಳು ಅತ್ಯಂತ ಪ್ರತಿಭಾನ್ವಿತೆ ಆಗಿದ್ದರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸರು ಕೇವಲ 3 ವರ್ಷಗಳಲ್ಲಿ, ಅಂತಂದ್ರೆ 1937 ಡಿಸೆಂಬರ್ 26ರಂದು ಒಂದು ರಹಸ್ಯವಾಗಿ ಎಮಿಲಿಯನ್ನ ವಿವಾಹ ಆಗ್ತಾರೆ. 1938-39ರ ಅವಧಿಯಲ್ಲಿ ಗಾಂಧೀಜಿಯ ವರ್ಚಸ್ಸನ್ನು ಮೀರಿಸತಕ್ಕಂತಹ ಮಟ್ಟಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸರು ಭಾರತೀಯರ ಮನಸ್ಸಿನಲ್ಲಿ ತಮ್ಮ ಪ್ರಭಾವವನ್ನ ಬೀರುತ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸರ ವೈವಾಹಿಕ ಜೀವನದ ಬಗ್ಗೆ ಹಲವಾರು ಗೊಂದಲಗಳು, ಇತಿಹಾಸಕಾರರು ಭಿನ್ನಾಭಿಪ್ರಾಯಗಳು ಇರತಕ್ಕಂಥದ್ದನ್ನ ಗಮನಿಸಬಹುದು. ಒಬ್ಬ ಇತಿಹಾಸಕಾರ ರೋಮೈನ್ ಹೈಸ್ ರವರ ಪ್ರಕಾರ ಜರ್ಮನಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಎಮಿಲಿ ಜೀವನವನ್ನು ನಡೆಸಿದ್ರು ಎಂಬತಕ್ಕಂತಹ ಮಾಹಿತಿಯನ್ನ ಹಾಗೂ ಅವರ ಸಾಂಸಾರಿಕ ವಿಚಾರಗಳು ಜರ್ಮನ್ ಜನಾಂಗದವರಿಗೆ ಅವರ ಸಂಬಂಧಗಳ ಬಗ್ಗೆ ಗೊತ್ತಿತ್ತು ಎಂಬತಕ್ಕಂತಹ ವಿಚಾರವನ್ನ ಪ್ರತಿಪಾದಿಸ್ತಾರೆ. ಆದ್ರೆ ಮತ್ತೊಬ್ಬ ಇತಿಹಾಸಕಾರ ಗಾರ್ಡನ್ ಎಂಬತಕ್ಕಂಥವ್ರು ಇವರು ವಿವಾಹವನ್ನೇ ಆಗಿರ್ಲಿಲ್ಲ ಎಂಬತಕ್ಕಂತಹ ಮಾತನ್ನು ಸಹ ಹೇಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾರೆ. ಇಂತಹ ಗೊಂದಲಗಳಿದ್ರೂ ಸಹ 1942ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಎಮಿಲಿ ಇವರಿಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸುತ್ತೆ. 1942ರಲ್ಲಿ ಅವರೇ ಅನಿತಾ ಎಂಬತಕ್ಕಂತಹ ಒಂದು ಹೆಣ್ಣು ಮಗು. ಮಗು ಜನಿಸಿದ 1 ವರ್ಷದಲ್ಲಿ, ಅಂತಂದ್ರೆ 1943ರಲ್ಲಿ ಇವರು ಮತ್ತೆ ಸ್ವಾತಂತ್ರ್ಯ ಹೋರಾಟದ ಕಡೆ ತಮ್ಮ ಗಮನವನ್ನ ಹರಿಸ್ತಾರೆ. ಅಂತಂದ್ರೆ ಇವರು ಮದುವೆಯಾಗಿ ಸುಮಾರು 7 ವರ್ಷ 8 ತಿಂಗಳ ಅವಧಿಯಲ್ಲಿ ಅವರನ್ನ ರಹಸ್ಯವಾಗಿ ಭೇಟಿಯಾಗಿರ್ತಕ್ಕಂಥದ್ದು ಕೇವಲ 3 ವರ್ಷಗಳ ಅವಧಿಯಲ್ಲಿ. ಆ 3 ವರ್ಷಗಳ ಅವಧಿಯಲ್ಲಿ ಅಲ್ಪ ಭೇಟಿ ಇವರದ್ದು ಆಗಿರುತ್ತೆ.
ಇಂತಹ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಅವರು ಸಹ ತಮ್ಮ ಪ್ರೀತಿಯ ವಿಚಾರಗಳನ್ನ ಎಲ್ಲೂ ಸಹ ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ. ಅವರು ತನ್ನ ಪತ್ನಿ ಎಂಬತಕ್ಕಂತಹ ಮಾಹಿತಿಯನ್ನು ಸಹ ಯಾರ ಜೊತೆನೂ ಹಂಚಿಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಮಗೆ ಮಾಹಿತಿಗಳು ಇರೋದಿಲ್ಲ. ಜೊತೆಗೆ ಅವರ ಪತ್ನಿಯಾಗಿರ್ತಕ್ಕಂತಹ ಎಲ್ಲಿಯೂ ಈ ವಿಚಾರವನ್ನ ಎಲ್ಲಿಯೂ ಸಹ ತಿಳಿಸಿರ್ತಕ್ಕಂಥದ್ದಕ್ಕೆ ನಮಗೆ ಮಾಹಿತಿಗಳು ಇಲ್ಲ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಿಟ್ಲರ್ನನ್ನ ಭೇಟಿ ಮಾಡಿದಂತಹ ಅಗ್ರಮಾನ್ಯ ನಾಯಕ, ಅಂದಿಗೆ ಹಿಟ್ಲರ್ನನ್ನ ಭೇಟಿ ಮಾಡ್ತಕ್ಕಂಥದ್ದೇ ಅಸಾಧ್ಯವಾಗಿರ್ತಕ್ಕಂತಹ ಕೆಲಸ. ಅಂತಹ ಒಂದು ಸಂದರ್ಭದಲ್ಲೂ ಸಹ ಹಿಟ್ಲರನ್ನ ಭೇಟಿ ಮಾಡಿ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಸಹಾಯವನ್ನ ಕೇಳ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ನಂತರ ಜಪಾನಿನಲ್ಲೂ ಸಹ ಬ್ರಿಟಿಷರು ಮತ್ತು ಜಪಾನಿಯರ ನಡುವೆ ಯುದ್ಧ ನಡೀತಕ್ಕಂತಹ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಜಪಾನಿಯರು ಗೆಲುವನ್ನ ಪಡಿತಕ್ಕಂತಹ ಸಂದರ್ಭದಲ್ಲಿ ಇವರನ್ನ ಸ್ವಾಗತಿಸತಕ್ಕಂಥ ಕೆಲಸವನ್ನ ಮಾಡಿದಂತವರು ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸ್ INA ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡಿ ಅದರ ನಾಯಕತ್ವವನ್ನು ವಹಿಸ್ಕೋಬೇಕು ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನ ಕರೀತಾರೆ. ಹಾಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ತನ್ನ ಹೆಂಡತಿ ಹಾಗೂ ಮಗಳನ್ನ ಬಿಟ್ಟು ಸ್ವತಂತ್ರ ಹೋರಾಟಕ್ಕೆ ಧುಮುಕ್ಕೆ INA ಕಟ್ಟುವ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡ್ತಕ್ಕಂತಹ ಮನಸ್ಥಿತಿಯನ್ನು ಹೊಂದಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸರು ಅಂತಿಮ ಹಂತದಲ್ಲಿ ಅಲ್ಲಿಂದ ಹೊರಡಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಎದುರಾಗುತ್ತೆ. ಅಂತಹ ಸಂದರ್ಭದಲ್ಲಿ 1945 ಆಗಸ್ಟ್ 18ರಂದು ಟೈಪೆ ವಿಮಾನದಲ್ಲಿ ಅಪಘಾತದಲ್ಲಿ ಅವರು ಮರಣವನ್ನ ಹೊಂದ್ತಾರೆ. ಹೀಗೆ ನೇತಾಜಿ ಅವರು ಮರಣ ಹೊಂದೋದಕ್ಕಿಂತ ಮುಂಚೆ ಅವರ ಪತ್ನಿ ಕೈಲಿ ಒಂದು ಪತ್ರವನ್ನು ಕೂಡ ಕೊಟ್ಟಿರ್ತಾರೆ. ತಾನು ಮರಣವನ್ನ ಹೊಂದಿದ ನಂತರದಲ್ಲಿ ಅದನ್ನ ಅವರ ಅಣ್ಣನಾಗಿರ್ತಕ್ಕಂತಹ ಶರತ್ ಚಂದ್ರ ಬೋಸರಿಗೆ ನೀಡುವಂತೆ ತಿಳಿಸಿರ್ತಾರೆ. ಆ ಪತ್ರದಲ್ಲಿ ನಾನು ಅಂತ್ಯವನ್ನ ನೋಡುವುದರಲ್ಲಿ ವಿಫಲವಾದರೆ ಅವರಿಗೆ ರಕ್ಷಣೆಯನ್ನ ನೀಡುವಂತೆ ಆ ಪತ್ರದಲ್ಲಿ ಕೇಳ್ಕೊಂಡಿರ್ತಾರೆ. ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸರು ಸಾರ್ವಜನಿಕವಾಗಿ ಎಲ್ಲಿಯೂ ಸಹ ಈ ವೈವಾಹಿಕ ವಿಚಾರವನ್ನ ಒಪ್ಪಿಕೊಂಡಿರ್ತಕ್ಕಂಥದ್ದಕ್ಕೆ ನಮಗೆ ಮಾಹಿತಿಗಳು ಇಲ್ಲ. ಏನೇ ಇರಲಿ, ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸರ ಮನಸ್ಸಿನಲ್ಲಿ ಪ್ರೀತಿ ಆಳಿರ್ತಕ್ಕಂಥದ್ದೇ ಒಂದು ರೋಚಕ ಸಂಗತಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.